ನಾನು ದಳದಲ್ಲಿದ್ದೆ 30 ವರ್ಷ. ಆವಾಗ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಬಿಫಾರ್ಮ್ ಕೊಟ್ಟಿದ್ದೆ, ನಾನು MLA ಆಗ್ತಾಯಿದ್ದೆ. ನನಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ನನ್ನ ಮಗ ಇವತ್ತು MLA ಆಗಿದ್ದಾನೆ, ಮಿನಿಸ್ಟರ್ ಆಗಿದ್ದಾನೆ, MP ಆಗಿದ್ದಾನೆ. ಇನ್ನೇನು ಬೇಕು ತಂದೆ ತಾಯಿಗೆ? ನಿಮ್ಗೆ ತಾಕತ್ತಿದ್ರೆ ನೀನು ಕೊಟ್ಬಿಡು, 5,000 ಸಾವಿರ ಅಲ್ದ್ರೆ 10,000 ಕೊಡು, ನಾವೇನು ಬೇಡ ಅನ್ನಲಿಲ್ಲ. ನೋಡ್ರಿ, ಬೀದಿ ನಾಯಿ ಎಷ್ಟು ಬಗಳದು ಏನಾಗತ್ತೆ ರೀ? ಬೀದಿ ನಾಯಿಗಳು ಕಚ್ಚಲ್ಲ ಒಯ್ಯಲ್ಲ ಅಂದಂಗೆ ಬೊಗಳೋದು. ಆನೆ ಹೋಗ್ತಾ ಇದ್ರೆ ಏನಾಗ್ತೈತೆ? ಆನೆಗೆ ಬೊಗಳ್ತೈತೆ, ಆನೆಗೆ ಏನಾಗುತ್ತೆ? ಇವತ್ತಿನ ದಿವಸ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದ್ಕೊಳ್ಳಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಫಸ್ಟ್ PUC ಇಂದ ಸೆಕೆಂಡ್ PUC ಇಂದ ಅಪ್ ಟು ಗ್ರಾಜ್ಯುಯೇಟ್ಸ್, ಯಾವುದೇ ಎನಿ ಗ್ರಾಜ್ಯುಯೇಟ್ ಇವರಿಗೆಲ್ಲನೂ ಅವರ ಖರ್ಚುಗಳಿಗೆ ಪ್ಲಸ್ ಓದೋದಕ್ಕೆ, ಬುಕ್ಸ್ಗೆ, ಬಟ್ಟೆಗೆ ಇವೆಲ್ಲ ಉಪಯೋಗ ಆಗಲಿ, ಒಳ್ಳೆ ಎಜುಕೇಷನ್ ಮಕ್ಕಳಿಗೆ ಬರಲಿ ಅನ್ನೋ ಉದ್ದೇಶದಿಂದ ನಾನು ಉಪಾಧ್ಯಾಯನಾಗಿ 31 ವರ್ಷ ಸರ್ವಿಸ್ ಮಾಡಿದ್ದೀನಿ. ಇದರ ಮೇಲೆ ಮಕ್ಕಳಿಗೆ ಎಷ್ಟು ಕಷ್ಟ ಇರ್ತೈತೆ ಓದೋದಕ್ಕೆ ಅಂತಕ್ಕಂಥದ್ದು ನಮಗೂ ಅರ್ಥ ಆಗಿದೆ. ಆದ್ದರಿಂದ ನಮ್ಮ ಮಗ ಸುಧಾಕರ್ MP ಅವರು ಇವತ್ತಿನ ದಿವಸ ಸುಮಾರು ಎಲ್ರಿಗೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಅದಕ್ಕೆ ಪರ್ಸೆಂಟೇಜ್ ಇಲ್ದಿರ ಅದು ಪರ್ಸೆಂಟೇಜು 90 ತೆಗೆದಿರಬೇಕು, 80 ತೆಗೆದಿರಬೇಕು ಅಂತಕ್ಕಂಥ ಕಂಡೀಷನ್ ಇಲ್ದಿರ ಪ್ರತಿಯೊಬ್ಬರಿಗೂ ಇವತ್ತು ಅವರಿಗೆ ಹಣದ ರೂಪದಲ್ಲಿ ಸಹಾಯ ಮಾಡ್ತಾಯಿದ್ದಾರೆ. ಎಜುಕೇಷನ್ ಮುಂದುವರಿಬೇಕು, ಆ ಹುಡುಗರೆಲ್ಲ ವಿದ್ಯಾವಂತರಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೋಸ್ಕರ ನಾವು ಕೊಡ್ತಾ ಇದ್ದೀವಿ. ರಾಜಕೀಯ ಇವತ್ತಿರ್ತೈತೆ ಹೋಗ್ತೈತೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎಲ್ಲ ಹುಡುಗರು ಪಕ್ಷಾತೀತವಾಗಿ ವಿದ್ಯಾಭ್ಯಾಸ ಕಲಿಬೇಕು ಅಂತ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ. ಮಾಡ್ಕೋಬೇಕು. ಇವಾಗ ಬುಕ್ಸ್ ಬೇಕಾಗತ್ತೆ, ಬಟ್ಟೆ ಬೇಕಾಗತ್ತೆ, ಸ್ವಲ್ಪ ಬಡವರಿಗೆ ಫೀಸ್ ಕಟ್ಟಬೇಕಾಗತ್ತೆ. ಅದನ್ನು ಉಪಯೋಗಿಸ್ಕೋಬೇಕು. 5,000ದಲ್ಲಿ ಅವ್ರಿಗೆ ಏನೇನು ಅನುಕೂಲ ಆಗ್ತಾಯಿತ್ತೋ, ಅವ್ರಿಗೆ ಏನು ಕಷ್ಟ ಇದೆಯೋ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಅವರ ಎಜುಕೇಷನ್ ಅಂದರೆ ಮುಂದುವರಿಸ್ಕೊಂಡು ಒಳ್ಳೆ ವಿದ್ಯಾವಂತರಾಗಬೇಕು ಅಂತ ನನ್ನ ಆಸೆ. ರಾಜಕೀಯದಲ್ಲಿ ಬಂದರೆ ಇನ್ನೂ ಇದೆ. ರಾಜಕೀಯಕ್ಕೆ ಬರೋಕ್ಕೆ ಮೊದಲೇ ಇವೆಲ್ಲ ನಾವು ಮಾಡಿದ್ದೀವಿ ರೀ. ಅಲ್ಲಪ್ಪ, ಬಸ್ ಪಾಸ್ ಕೊಡಿಸಿದ್ಯಾರು? ಸರ್ಕಾರದಿಂದ ಕೊಡಿಸಿದ್ಯಾರು ಅಲ್ವಾ? ಹೆಲ್ತ್ ಕ್ಯಾಂಪ್ಗಳು ಮಾಡಿಸಿದ್ಯಾರು? ನಾವು. ರಂಗೋಲಿ ಸ್ಪರ್ಧೆ ಮಾಡಿಸಿದ್ಯಾರು? ನಾವು. ಎಲ್ಲ ಅನುಕೂಲಗಳನ್ನು ಸತ್ತವ್ರಿಗೆ 5,000 ಕೊಡ್ತಾಯಿದ್ವಿ, ಮದುವೆಗಳಿಗೆ 5,000 ಕೊಡ್ತಾಯಿದ್ವಿ, ಬಡವರಿಗೆ SC STಗೆಲ್ಲ ಕೊಟ್ಟಿದ್ದೀವಿ ರೀ. ಈ ರೀತಿ ಕೊಟ್ಕೊಂಡು ಬಂದಿದ್ದೀವಿ. ಇವತ್ತೇ ನಾವು ರಾಜಕೀಯಕ್ಕೆ ಏನು ಕೊಡ್ತಾ ಇಲ್ಲ. ಒಳ್ಳೆ ವಿದ್ಯಾಭ್ಯಾಸ ಆಗಲಿ, ಹುಡುಗರಲ್ಲಿ ವಿದ್ಯೆ ಕಲೀಲಿ ಅನ್ನೋ ಉದ್ದೇಶಕ್ಕೆ ನಾವು ಕೊಡ್ತಾ ಇರೋದು. ಖುಷಿ ಪಡ್ತೀನಿ ರೀ. ನಾನು ಖುಷಿ ಪಡೆಯೋದ್ರಿಂದ ಮಕ್ಕಳಿಗೆ ಒಳ್ಳೇದಾಗ್ತೈತಲ್ರಿ, ವಿದ್ಯಾವಂತರಿಗೆ ವಿದ್ಯೆ ಕಲಿತಕ್ಕಂಥ ಮಕ್ಕಳಿಗೆ ಒಳ್ಳೇದಾಗತ್ತಲ್ಲ. ಕೊಳ್ಳಿ ಬಿಡಿ, ತಪ್ಪೇನಿದೆ ಅದರಲ್ಲಿ? ನೀನು ಕೊಡು, ನಿಮ್ಗೆ ತಾಕತ್ತಿದ್ರೆ ನೀನು ಕೊಟ್ಬಿಡು, 5,000 ಸಾವಿರ ಅಲ್ದ್ರೆ 10,000 ಕೊಡು, ನಾವೇನು ಬೇಡ ಅನ್ನಲಿಲ್ಲ. ನೋಡ್ರಿ, ಅವನು ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. 2008ರಲ್ಲಿ ನಾನು ದಳದಲ್ಲಿದ್ದೆ 30 ವರ್ಷ. ಆವಾಗ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಬಿಫಾರ್ಮ್ ಕೊಟ್ಟಿದ್ದೆ, ನಾನು MLA ಆಗ್ತಾಯಿದ್ದೆ. ಆ ಟೈಮ್ನಲ್ಲಿ ನನಗೆ ಸಿಕ್ಕಲಿಲ್ಲ. ಆ ಕೋಪಕ್ಕೆ ನಮ್ಮ ಡಾಕ್ಟ್ರು SM ಕೃಷ್ಣ ಹತ್ರ ಕಾಂಗ್ರೆಸ್ನಲ್ಲಿ ಹೋಗಿ ಜಾಯಿನ್ ಆಗಿದ್ದು. ಆವಾಗ ನಾನು ಫೋನ್ ಮಾಡಿ ಹೇಳಿದ್ರು, ಇಮ್ಮಿಡಿಯೇಟಾಗಿ 500 ಜನ ಕರ್ಕೊಂಡು ಬನ್ನಿರಿ ಅಂತ. ಆವಾಗ 500 ಜನನ ಎಲ್ಲ ನನ್ನ ಹೋಬಳಿಯವ್ರನ್ನ, ಬೇರೆ ನನಗೆ ಬೇಕಾಗಿರೋನೆಲ್ಲ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗ್ಬಿಟ್ಟು SM ಕೃಷ್ಣ ಹತ್ರ ಜಾಯಿನ್ ಆದ್ವಿ. ಬಿಫಾರ್ಮ್ ತೊಂದರೆ ಮಾಡಿದಾಗ ನಮ್ಮ SM ಕೃಷ್ಣ ಸಾಹೇಬರು ಸೋನಿಯಾ ಗಾಂಧಿ ಹತ್ರ ಕೂತ್ಕೊಂಡು ಬಿಫಾರ್ಮ್ ತಂದು ಕೊಟ್ಟರು. 13,000 15,000ದಲ್ಲಿ ಗೆದ್ವಿ ನಾವು ಫಸ್ಟ್ ಟೈಮ್. ಎರಡನೇ ಟೈಮು 30,000 ಓಟ್ನಲ್ಲಿ ನಮ್ಮ ಸುಧಾಕರ್ ಗೆದ್ದಿರೋದು. ನನಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ನನ್ನ ಮಗ ಇವತ್ತು MLA ಆಗಿದ್ದಾನೆ, ಮಿನಿಸ್ಟರ್ ಆಗಿದ್ದಾನೆ, MP ಆಗಿದ್ದಾನೆ. ಇನ್ನೇನು ಬೇಕು ತಂದೆ ತಾಯಿಗೆ? ಅದರಿಂದ ಒಳ್ಳೇದಾಗಲಿ ಅಂತ ಕೊಡ್ತೀನಿ ನಾನು. ನೋಡ್ರಿ, ಬೀದಿ ನಾಯಿ ಎಷ್ಟು ಬಗಳದು ಏನಾಗತ್ತೆ ರೀ? ಬೀದಿ ನಾಯಿಗಳು ಕಚ್ಚಲ್ಲ ಒಯ್ಯಲ್ಲ ಅಂದಂಗೆ ಬೊಗಳೋದು. ಆನೆ ಹೋಗ್ತಾ ಇದ್ರೆ ಏನಾಗ್ತೈತೆ? ಆನೆಗೆ ಬೊಗಳ್ತೈತೆ, ಆನೆಗೆ ಏನಾಗುತ್ತೆ? ಏನೂ ಆಗಲ್ಲ ಅಲ್ವೇನ್ರಿ? ಹಂಗೆ ಬೊಗಳ್ಕೊಳ್ಳಿ ಬಿಡಿ, ನಮ್ಗೇನಾಗಬೇಕು? ಮಾಡೋರೆಲ್ಲ ಮಾಡಲಿ. ಏಸಾಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.